ಓಂ ಬೃಹಸ್ಪತೆ ಅತಿಯಧರ್ಯೋ ಅರ್ಹಾದ್ಯುಮದ್ವಿಭಾತಿ ಕ್ರತುಮಜ್ಜನೇಷು ಯದ್ದೀದ ಯಚ್ಚವಸರ್ತ ಪ್ರಜಾತ ತದಸ್ಮಾಸು ದ್ರವಿಣಂ ದೇಹಿ ಚಿತ್ರಂ ಇಂದ್ರಮರುತ್ವ ಇಹ ಪಾಹಿ ಸೋಮಯ್ಯತಾಶಾರ್ಯಾತೆ ಅಪಿ ಬಸ್ಸುತಸ್ಯ ತವ ಪ್ರಣೀತಿ ತವ ಶೂರ ಶರ್ಮನ್ನಾ ವಿವಾಸಂತಿ ಕವಯಸ್ಸು ಯಜ್ಞಾಃ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ವಿಸೀಮತಃ ಸುರುಚೋ ವೇನಾವಹ ಸಬುದ್ಧಿಯಾ ಉಪಮಾ ಅಸ್ಯ ವಿಷ್ಠಾ ಸತಶ್ಚ ಯೋ ನಿವಸತಶ್ಚ ವಿವಹ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ, ನಿಮ್ಮೆಲ್ಲರ ಜೀವನ ಸಂತುಷ್ಟದಾಯಕ ಸದಾ ಸನ್ಮಂಗಳದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಡಿನ ಸಮಸ್ತ ವೀಕ್ಷಕರಿಗೂ ಗುರು ಬದಲಾವಣೆ ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಭಗವಂತನ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ದ್ವಾದಶ ರಾಶಿ ಗುರು ಗೋಚಾರ ಫಲ ದಿನಾಂಕ 14/5/2025 ರಾತ್ರಿ 15ನೇ ತಾರೀಕು ಮೇ ತಿಂಗಳು 2025ಕ್ಕೆ ಗುರು ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಎಲ್ಲಿಂದ? ವೃಷಭ ರಾಶಿಯಲ್ಲಿ ಇದ್ದಂತಹ ಗುರು ಮಿಥುನ ರಾಶಿಗೆ ತಮ್ಮ ಪ್ರಯಾಣವನ್ನ ಬೆಳೆಸಿ ಮಿಥುನ ರಾಶಿಯಲ್ಲಿ 1 ವರ್ಷ ಕಾಲ ಅಲ್ಲೇ ಸ್ಥಿತವಾಗಿ ಕೂತ್ಕೊಂಡಿರ್ತಾರೆ. ಹಾಗಾಗಿ ಮಿಥುನ ರಾಶಿಯಲ್ಲಿ ಇರುವಂತಹ ಗುರು ಯಾವ ಯಾವ ರಾಶಿಗೆ ಶುಭ ಫಲ, ಯಾವ ರಾಶಿಗೆ ಸಾಧಾರಣ ಫಲ, ಗುರುವಿಂದ ಅಶುಭ ಫಲ ಇಲ್ಲ. ಅಶುಭ ಅನ್ನುವಂಥದ್ದು ಗುರುವಿನಿಂದ ಖಂಡಿತ ಸಾಧ್ಯ ಇಲ್ಲ. ಸಾಧಾರಣ ಫಲ ಅಂತ ಹೇಳ್ತೀವಿ. ಸಾಧ್ಯವಾದರೆ ಗುರುವಿಂದ ನಿಮಗೆ ಒಳ್ಳೇದಾಗತ್ತೆ ಹೊರತು ಕೆಟ್ಟದ್ದಂತೂ ಆಗೋದಿಲ್ಲ. ಅಕಸ್ಮಾತ್ ನಿಮ್ಮ ಮೂಲ ಜಾತಕದಲ್ಲಿ ಗುರು ಏನಾದರೂ ರಾಹುಯುಕ್ತನಾಗೋ ಅಥವಾ ಕೇತುಯುಕ್ತನಾಗೋ ಅಥವಾ ನೀಚ ಸ್ಥಾನದಲ್ಲೋ ಅಥವಾ ಶತ್ರುವಿನ ಮನೆಯಲ್ಲೋ ಅಥವಾ ಪಾಪಕರ್ತರಿ ಯೋಗದಲ್ಲೋ ಈ ರೀತಿಯಾದಂಥ ಸ್ಥಾನಗಳಲ್ಲಿ ಮೂಲ ಜಾತಕದಲ್ಲಿದ್ದಲ್ಲಿ ಮಾತ್ರ ಗುರುವಿನಿಂದ ಸ್ವಲ್ಪ ಅಶುಭ ಫಲಗಳನ್ನು ನಾವು ಕಾಣಬಹುದು. ಇದಕ್ಕೋಸ್ಕರ ನೀವು ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಗುರುವಿನ ಸ್ಥಾನ, ಅದರ ಪರ್ಸೆಂಟೇಜು, ಬಲಾಬಲಗಳನ್ನು ತಿಳ್ಕೊಂಡು ಬೇಕಾದರೆ ಗುರುವಿಗೆ ಒಂದು ಸುಲಭ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಕೂಡ ನಿಮಗೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ. ಹಾಗಾದರೆ 12 ರಾಶಿಗಳ ಗೋಚಾರ ಫಲ ಹೇಗಿದೆ ಒಂದೊಂದಾಗಿ ನೋಡೋಣ. ಇನ್ನು ಮಕರ ರಾಶಿ. ಮಕರ ರಾಶಿಗೆ ಸುಮಾರು 1 ವರ್ಷಗಳ ಕಾಲದಿಂದ ಅತ್ಯಂತ ಸಂತೋಷದ ಗುರು ಇತ್ತು. ಪಂಚಮ ಸ್ಥಾನದ ಗುರು. ಪುತ್ರಾನ್ ಪೂರ್ವ ಪುಣ್ಯಾನ್ ಪಂಚಾನ್ ಪಂಚಮ ಫಲಾನಿ ಶುಭಾಹ ಅಂತ ಹೇಳಿ ಶ್ಲೋಕ ಹೇಳುತ್ತೆ. ಮಕ್ಕಳು ಪೂರ್ವ ಪುಣ್ಯ ಈ ಎಲ್ಲ 5ನೇ ಮನೆಗೆ ತೋರಿಸುತ್ತೆ. 5ನೇ ಮನೆ ಅಷ್ಟು ಮಾತ್ರ ಅಲ್ಲ, ಅಯ್ಯೋ ಇನ್ನೆಷ್ಟು ತೋರಿಸುತ್ತೆ. ಅದೆಲ್ಲ ಈಗ ಹೋಯ್ತು. ಈಗ ಏನಿದ್ರು ಕೂಡ ನಿಮಗೆ 6ನೇ ಮನೆಗೆ ಬಂದಾಯ್ತು ಗುರು. ಮೇ 15ರಿಂದ 6ನೇ ಮನೆ. ಷಷ್ಠದಲ್ಲಿ ಗುರು ಇದ್ದಾಗ 6ನೇ ಮನೆಯಲ್ಲಿ ಗುರು ಇದ್ದಾಗ ಋಣ ರೋಗ ಶತ್ರು ಸ್ಥಾನದಲ್ಲಿ ಗುರುವಿನ ಸ್ಥಾನ ಇರುತ್ತೆ. ಋಣ ಅಂದರೆ ಸಾಲ, ರೋಗ ಅಂದರೆ ಆರೋಗ್ಯ ಕೆಡುವಂಥದ್ದು, ಶತ್ರುಗಳು ಅಂದರೆ ನಮ್ಮನ್ನ ಕೋಪದಿಂದ ಅಥವಾ ಕೆಟ್ಟದಾಗಿ ಕಾಣುವಂಥ ವ್ಯಕ್ತಿಗಳು, ನಮ್ಮ ಮೇಲೆ ದ್ವೇಷ ಇರುವಂತಹ ವ್ಯಕ್ತಿಗಳು. ಇದೆಲ್ಲ ನಾವು ಏನು ಹೇಳ್ತೀವಿ? ಷಷ್ಠ ಸ್ಥಾನ ಅಂದರೆ 6ನೇ ಮನೆ. ಏನು ಹೇಳುತ್ತೆ 6ನೇ ಮನೆ ವಿಶೇಷ? ರೋಗಾರಿ ವ್ಯಸನ ಕ್ಷತಾನಿ ವಸುಧಾ ಪುತ್ರಾರಿಶ್ಚ ಚಿಂತಯೇತ್ ತಸ್ಕರ ರಾತಿ ವಿಘ್ನ ದಿವ್ಯ ಧಯಶ್ಚ ತನುಕ್ಷತಿ. 6ನೇ ಮನೆಗೆ ಬಂದಾಗ ಸ್ವಲ್ಪ ಸಾಲ ಮಾಡೋದು ಜಾಸ್ತಿ ಮಾಡಬೇಡಿ. ಸಾಲನ ಆದಷ್ಟು ಕಡಿಮೆ ಮಾಡಿ, ಸಾಲ ಮಾಡೋಕ್ಕೆ ಹೋಗಬೇಡಿ. 1. 2ನೇದು ರೋಗಗಳು ಜಾಸ್ತಿ. ಆದಷ್ಟು ಆರೋಗ್ಯವಾದ ಫುಡ್, ಆರೋಗ್ಯವಾದ ಆಹಾರ ಸೇವನೆ ಮಾಡಬೇಕು. ಆದಷ್ಟು ಮನೆ ಊಟ ಮಾಡಬೇಕು, ಸಾತ್ವಿಕ ಆಹಾರ ತಿನ್ನಬೇಕು. ಮತ್ತೆ ಶತ್ರುಗಳನ್ನು ಮಾಡ್ಕೋಬಾರ್ದು. ಎಲ್ಲರ ಹತ್ರನೂ ಸೌಮ್ಯವಾಗಿ ಮಾತಾಡಿ, ಎಲ್ಲರ ಹತ್ರನೂ ಶಾಂತಿಯಾಗಿರಿ. ಯಾರೇ ನಿಮ್ಮ ಮೇಲೆ ಕೋಪ ಮಾಡಿಕೊಂಡ್ರು ಸಮಾಧಾನಕ್ಕೆ ಹೋಗಿ. ಗೌತಮ ಬುದ್ಧನಂತೆ
ಸೌಮ್ಯವಾಗಿ ನೀವು ಇರತಕ್ಕಂಥದ್ದು ಅಭ್ಯಾಸ ಮಾಡ್ಕೊಳ್ಬೇಕು ಈ ವರ್ಷ. ಸರಿ, ಗುರು ಷಷ್ಠದಲ್ಲಿದ್ದಾಗ ರೋಗಗಳು ಜಾಸ್ತಿ ಉತ್ಪತ್ತಿ ಆಗುತ್ತೆ. ಕಫ ತೊಂದರೆ, ಕಿವಿ ರೋಗ ಬರುವಂಥದ್ದು, ಮತ್ತು ಮಧುಮೇಹದಲ್ಲಿ ಸಮಸ್ಯೆಗಳಾಗುವಂಥದ್ದು, ರಕ್ತದೊತ್ತಡ, BP, ಅಜೀರ್ಣ, ಜಾಢ್ಯಾದಿಗಳು ಬರುವಂತಹ ಸಾಧ್ಯತೆ, ಕರುಳಿಗೆ ಸಂಬಂಧಪಟ್ಟದ್ದು. ಇನ್ನೇನಿದೆ ಗುರುಗಳೇ, ತಲೆಯಿಂದ ಕಾಲರು ಎಲ್ಲ ಹೇಳ್ಬಿಟ್ರಲ್ಲ ಅಂದರೆ ಹಾಗೆ ಗುರು ಹಿರಿಯರನ್ನು ಹೆಚ್ಚು ಆರಾಧನೆ ಮಾಡಬೇಕು. ಅವರು ಮುನಿಸ್ಕೋಬಾರದು ನಿಮ್ಮ ಮೇಲೆ. ಮಕ್ಕಳ ಜೊತೆ, ಮಕ್ಕಳು ದೊಡ್ಡವರಾಗಿದ್ದಾರೆ ಅಂದರೆ ಒಂದು ಸ್ವಲ್ಪ ಫ್ರೀ ಬಿಟ್ಬಿಡಿ, ತುಂಬ ಅವರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಬೇಡಿ, ಅದರಿಂದ ನಿಮ್ಗೆ ಸ್ವಲ್ಪ ತೊಂದರೆಗಳಾಗ್ಬೋದು. ಸಂಬಂಧಗಳಿಗೆ ಹೆಚ್ಚಿನ ವ್ಯಾಲ್ಯೂಸನ್ನು ಕೊಡಬೇಕು ನೀವು. ಜೊತೆಗೆ ಸಾಮಾನ್ಯವಾಗಿ ನಿಮ್ಮ ಮೂಲ ಜಾತಕದಲ್ಲಿ ಏನಾದರೂ 6ನೇ ಮನೆ ಅಧಿಪತಿ ಚೆನ್ನಾಗಿದ್ದು ಬಿಟ್ಟರೆ ಈ ದೋಷಗಳೇನೂ ಬರೋದಿಲ್ಲ. ಸ್ವಲ್ಪ ಶತ್ರುಗಳು ಜಾಸ್ತಿ ಆಗ್ತಾರೆ, ದೈವಾನುಗ್ರಹ ಕಡಿಮೆ ಆಗುತ್ತೆ, ಗುರುಬಲ ಕಡಿಮೆ ಆಗುತ್ತೆ, ದೇಹದಲ್ಲಿ ಶಕ್ತಿ ಕಮ್ಮಿ ಆಗುತ್ತೆ, ಸ್ವಲ್ಪ ಮನಸ್ಸಿನಲ್ಲಿ ಗೊಂದಲಗಳು ಉತ್ಪತ್ತಿ ಆಗುತ್ತೆ. ಮಕರ ರಾಶಿಯವರು ಸ್ವಲ್ಪ ಮಟ್ಟಿಗೆ ಗುರು ಪೂಜೆಯನ್ನು ಹೆಚ್ಚು ಮಾಡಬೇಕು, ಗುರು ಶಾಂತಿಯನ್ನು ಮಾಡಬೇಕು, ಗುರು ಆರಾಧನೆ ಮಾಡಬೇಕು. ಮಿಸ್ ಮಾಡಬೇಡಿ. ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಗುರು ಸೇವೆ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ಇಂಪಾರ್ಟೆಂಟ್ ಆ್ಯಂಡ್ ಮ್ಯಾಂಡೇಟ್ರಿ ಅಂತ ಹೇಳ್ತೀನಿ ನಾನು. ಮಾಡಲೇಬೇಕಾದಂಥ ಸನ್ನಿವೇಶ ಇರೋದ್ರಿಂದ ಖಂಡಿತ ಮಿಸ್ ಮಾಡದೆ ಮಾಡಿ. ಅದು ಭಗವಂತನ ಆಶೀರ್ವಾದ ನಿಮಗೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.